ನಾನೇನಪ್ಪ ಮಾಡ್ಲಿ? ನಿನ್ ಈ ಪರಿಸ್ಥಿತಿ ನಂಗೆ ನೋಡಕ್ ಆಗ್ತಿಲ್ಲ ಕಣೋ. ಯಾವ ತಂದೆ ತಾನೇ ಮಗನ್ ಹಿಂಗ್ ನೋಡಕ್ ಇಷ್ಟಪಡ್ತಾನೆ ಹೇಳು? ಇದನ್ನ ನೋಡೋ ಬದಲು ನಾನು ಸತ್ತೋಗ್ಬೇಕಿತ್ತು ಕಣೋ. ಮಾವ, ನೀವ್ ಹೆಂಗತ್ರೆ ಹೆಂಗೆ? ನೀವ್ ಹಿಂಗಳದ್ ನೋಡಿದ್ರೆ ಅವ್ರು ಇನ್ನೂ ಬೇಜಾರ್ ಮಾಡ್ಕೋತಾರೆ. ಅಂತ ಸಮಯದಲ್ಲಿ ನೀವೇ ಧೈರ್ಯ ಹೇಳ್ಬೇಕಲ್ವಾ? ಅವ್ರು ನೋಡ್ದಂಗೆ ತಡ್ಕೊಳಕ್ ಆಗ್ತಿಲ್ಲಮ್ಮ. ವೆಂಕಿ ನೋಡು, ನಿನ್ ಜೊತೆ ನಾವೆಲ್ಲ ಇದ್ದೀವಿ. ನೀನ್ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ಲ ಗೊತ್ತು. ಭಾವನಾ, ಸಿದ್ದು ಎಲ್ಲ ಇದ್ದಾರೆ. ಆದಷ್ಟು ಬೇಗ ನೀನ್ ಬಿಡಿಸ್ಕೊಬಿಡ್ತೀವಿ. ನೀನ್ ಧೈರ್ಯವಾಗಿರೋ, ಧೈರ್ಯವಾಗಿರೋ. ಅಮ್ಮಂಗೆ ಏನೂ ಗೊತ್ತಿಲ್ಲಪ್ಪ. ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳು ತಡ್ಕೋತಾಳೇನೋ. ಅದಕ್ಕೆ ನಾನೊಬ್ಬನೇ ಬಂದಿದ್ದೀನಿ. ಅಮ್ಮ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ನೀನ್ ಆಚೆ ಬಂದ್ಬಿಡ್ತೀಯ. ಎಲ್ಲ ಚೆನ್ನಾಗಿದ್ದಾರಪ್ಪ, ಎಲ್ಲ ಚೆನ್ನಾಗಿದ್ದಾರೆ. ಕೋರ್ಟಿಗೆ ಟೈಮ್ ಆಗುತ್ತೆ, ಕಳಿಸ್ಕೊಡಿ. ಸರಿ ಸರ್, ಧೈರ್ಯವಾಗಿರು ವೆಂಕಿ, ಧೈರ್ಯವಾಗಿರು. ನಾನು ನೋಡ್ಕೋತೀನಿ. ಜಯಂತ್ ಅವರೇ, ನಿಮ್ಮ ಕೆಲಸದ ಶ್ರದ್ಧೆ, ಭಕ್ತಿ, ನಿಮ್ಮ ಸಾಧನೆ ನೋಡಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ. ಜಯಂತ್ ಅವರೇ, ಕ್ಷಮಿಸಿ ಸರ್, ನೀವೇನೋ ಮಾತಾಡ್ತಾ ಇದ್ದೀರಿ. ನಾನು ಈ ಪ್ಲ್ಯಾನ್ ನೋಡಿದ್ರೆ ತಲೆಯಿಂದ ಹಾಕ್ಬಿಟ್ಟಿದ್ದೆ. ಸಾರಿ. ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಅಚ್ಚುಕಟ್ಟಾಗಿ ಕೆಲಸ ಮಾಡೋ ರೀತಿ, ನಿಮ್ಮ ಸಾಧನೆ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಅಂತಿದ್ದೆ. ತುಂಬ ದೊಡ್ಡ ಮಾತು ಸರ್. ನಾನು ಮನಸಾರೆ ಪ್ರೀತಿ ಮಾಡ್ತಿರೋ ನನ್ನ ಹೆಂಡತಿ ಅವ್ರ ಹೆಸರಲ್ಲಿ ಕಟ್ತಿರೋ ಈ ಪ್ರಾಜೆಕ್ಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಹೆಚ್ಚು ಆಸಕ್ತಿ ವಹಿಸಿ, ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದೀನಿ ಅಷ್ಟೇ ಸರ್. ಅದು ನಿಮ್ಮ ಒಳ್ಳೆತನ. ಎಷ್ಟೋ ಜನ ಹೆಂಡ್ತಿರನ್ನ ಕಾಲು ಕಸದ ಥರ, ಗುಲಾಮ್ರ ಥರ ನೋಡ್ತಾರೆ. ಆದರೆ ನಿಮ್ಮ ಹೆಂಡತಿಗೆ ನೀವು ಇಷ್ಟು ಮಹತ್ವ ಕೊಡ್ತಾರೆ ನೋಡಿದ್ರೆ ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದು ನನ್ನ ಕರ್ತವ್ಯ ಅಲ್ವಾ ಸರ್? ಜಯಂತ್ ಅವರೇ, ಈ ಸಂದರ್ಭದಲ್ಲಿ ನಾನು ಹೀಗೆ ಕೇಳಬಾರ್ದು. ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೆಂಡತಿಗೆ ಏನಾಗಿದೆ? ಒಬ್ಬೊಬ್ಬರು ಜೀವನ ಒಂದೊಂಥರ. ನನಗೇನು ಅನಿಸುತ್ತೆ ಗೊತ್ತಾ ಸರ್, ನಾವು ತುಂಬ ಪ್ರೀತಿ ಮಾಡೋರನ್ನ ನಾವು ಕಳ್ಕೊಂಡಾಗ ಭಗವಂತ ನಮ್ಮ ಜೀವನಕ್ಕೆ ಮತ್ತೆ ಅವ್ರು ಬರೋ ಥರ ಮಾಡ್ತಾನೆ ಅಂತ ನಂಗೆ ಅನಿಸುತ್ತೆ. ನೋಡಿ, ಈ IT ಪಾರ್ಕ್ ಇವಾಗ ನನಗೆ ನಿಜವಾಗ್ಲೂ ನನ್ನ ಹೆಂಡತಿ ತದ್ರೂಪ ಅಂತಾನೆ ಅನಿಸುತ್ತೆ. ವಿಚಿತ್ರ ಅಂತ ಅನ್ನಿಸ್ಬೋದು ಸರ್, ಆದರೆ ನನಗೆ ಯಾಕೋ ನನ್ನ ಹೆಂಡತಿ ನಿಜವಾಗ್ಲೂ ಸತ್ತಿಲ್ಲ, ಅವ್ರು ಬರೀ ಕಳೆದು ಹೋಗಿದ್ದಾರೆ ಅಂತ ತುಂಬ ಪ್ರಬಲವಾಗಿ ಅನಿಸುತ್ತೆ. ನನ್ನ ಮನಸ್ಸು ಮತ್ತೆ ಮತ್ತೆ ಕಿರ್ಚಿ ಅದೇ ಮಾತನ್ನು ಹೇಳುತ್ತೆ. ಅವ್ರ ಬಾಡಿ ಎಲ್ಲೂ ಸಿಕ್ಕಿಲ್ಲ ಸರ್. ಇನ್ನೇನೋ ಇವತ್ತೋ ನಾಳೆನೋ ಮತ್ತೆ ಅವ್ರು ನನಗೆ ಸಿಕ್ಕಿ ಬಿಡ್ತಾರೆ, ಇಲ್ಲ ಎಲ್ಲೋ ಅವರಿದ್ದಾರೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಅವ್ರು ಸಿಕ್ಕಿದ ಕೂಡಲೇ ಈ IT ಪ್ರಾಜೆಕ್ಟ್ನ ಮುಗಿಸಿ ಅವ್ರ ಕಣ್ಮುಂದೆ ಅವ್ರಿಗೆ ತೋರಿಸಿದಾಗ ಅವ್ರ ಕಣ್ಣಲ್ಲಿ ಕಾಣೋ ಸಂತೋಷನ ಅನುಭವಿಸ್ಬೇಕು ಅಂತ ಒಂದೊಂದು ಚಿಕ್ಕ ಆಸೆ ಸರ್. ನಿಮ್ಮ ಆಸೆ ಆದಷ್ಟು ಬೇಗ ನೆರವೇರಲಿ. ಒಳ್ಳೆಯದಾಗಲಿ. ಬನ್ನಿ ಹೋಗೋಣ. ದೇವ್ರೆ, ಏನಪ್ಪ ಇದು? ಯಾವ ತಪ್ಪನ್ನು ಮಾಡ್ತಿರೋ ವೆಂಕಣ್ಣನ ಮೇಲೆ ಇಂಥ ಆರೋಪನ ಹೊರಿಸಿದ್ದಾರೆ. ಏನಪ್ಪ ಮಾಡೋದು?
ಯುವರ್ ಆನರ್, ನಮ್ಮ ಅಣ್ಣಂಗೆ ಆಗಿರೋ ಅನ್ಯಾಯಕ್ಕೆ ನೀವು ನ್ಯಾಯ ಕೊಡಿಸ್ಲೇಬೇಕು. ಪಾಪ ಇವತ್ತು ನನ್ನ ಅಣ್ಣನ ಮಗಳು ತಾಯಿ ತಂದೆ ಇಬ್ರು ಇಲ್ಲದೆ ಬೆಳೀತಾ ಇದ್ದಾಳೆ. ಆ ಮಗುಗೆ ಬಂದಿರೋ ಪರಿಸ್ಥಿತಿ ಯಾವ ಮಗುಗೂ ಬರಬಾರ್ದು ಯುವರ್ ಆನರ್. ನಮ್ಮ ಅಣ್ಣನ್ ಕೊಂದೋರ್ಗೆ ಶಿಕ್ಷೆ ಆಗ್ಲೇಬೇಕು. ಮಾವ, ಇದೇನ್ ಮಾವ ಹಿಂಗೆಲ್ಲ ಆಯ್ತೈತೆ? ನನಗೂ ಏನು ಗೊತ್ತಾಗ್ತಿಲ್ಲಮ್ಮ. ಪಾಪ ನಾವು ಬೆಂಕಿ ಯಾವ ಆಸೆನೂ ಇಟ್ಕೊಳ್ದೇ ಇರೋವಂಥವನು ಅವನ ಮೇಲಿಂದ ಆರೋಪ ಮಾಡ್ತಾ ಇದ್ದಾರೆ. ಆದರೆ ನಾವು ವಾದ ಮಾಡಕ್ಕೆ ನಮ್ಮ ಹತ್ರ ಏನೂ ಆಧಾರ ಇಲ್ಲಮ್ಮ. ಯೋರ್ ಆನರ್, ಇವ್ರ ಹೇಳಿಕೆನ ಪರಿಗಣಿಸಬಾರ್ದು ಅಂತ ನಾನು ಕೇಳ್ಕೊತೀನಿ. ಶ್ರೀಕಾಂತ್ ಅವ್ರ ಮಗಳ ಕ್ಷೇಮಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಿದ್ದೀವಿ ಹೊರತು ಅವ್ರ ಆಸ್ತಿ ಪಡ್ಕೊಳ್ಳೋದಕ್ಕಲ್ಲ. ನೋಡಿ, ಈ ಕೇಸು ಬರ್ತಾ ಬರ್ತಾ ಯಾಕೋ ಕಗ್ಗಂಟಾಗೋ ಆಧಾರದ ಬಗ್ಗೆ ಸ್ವಲ್ಪ ಪರೀಕ್ಷೆ ಮಾಡಬೇಕಾಗತ್ತೆ. ಅದು ಟೈಮ್ ತಗೊಳತ್ತೆ. ಹಾಗಾಗಿ ಈ ಕೇಸ್ನ ನಾಳೆಗೆ ಮುಂದುವರಿಸ್ತಾ ಇದ್ದೀನಿ.